ನಮಸ್ತೆ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಒಂದು 2024 ಮತ್ತು 25ನೇ ಸಾಲಿನಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ಕೊಡುವಂತಹ 4 ಅಂಕದ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲನೇ ಒಂದು ಪದ್ಯ, ಕದಡಿದ ಸಲಿಲಂ ತಿಳಿವಂದದೆ ಅನ್ನುವಂತಹ ಒಂದು ಪದ್ಯದಲ್ಲಿಯೂ ಕೂಡ 4 ಅಂಕದ ಪ್ರಶ್ನೆಗಳಿವೆ. ಈ 4 ಅಂಕದ ಪ್ರಶ್ನೆಗಳಲ್ಲಿಯೂ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೋತ್ತರಗಳು ಅಂತಂದರೆ, ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ ಅಂತ ಕೇಳಿದರೆ, ಉತ್ತರ: ಉದಾತ್ತ ವ್ಯಕ್ತಿತ್ವದವನಾದಂತಹ ರಾವಣನು ವಿಧಿಗೆ ವಶನಾಗಿ ಸೀತೆಯನ್ನು ಅಪಹರಿಸ್ತಾ ಪ್ರಮದವನದಲ್ಲಿ ಇಡ್ತಾನೆ. ಇದರಿಂದ ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನು ಸೋಲಿಸಿ ಜಯ ಪಡೆಯಲು ರಾವಣನು ಜಿನಾಲಯದಲ್ಲಿ ಬಹುರೂಪಿಣಿ ವಿದ್ಯೆಗಾಗಿ ತಪಸ್ಸಿಗೆ ಕುಳಿತುಕೊಳ್ತಾನೆ. ಧ್ರುವ ಮಂಡಲದ ಹಾಗೆ ಚಂಚಲವಿಲ್ಲದೆ ದೃಢತೆಯಿಂದ ಮನಸ್ಸನ್ನು ನಿಗ್ರಹಿಸಿ ಏಕಾಗ್ರತೆಯಿಂದ ದಿವ್ಯ ಮಂತ್ರದ ಸಹಾಯದಿಂದ ವಿದ್ಯೆಯನ್ನು ಆತ ಒಲಿಸ್ಕೊಳ್ತಾನೆ. ಬಹುರೂಪಿಣಿ ವಿದ್ಯಾದೇವತೆ ಮುಂಗಾರಿನ ಸಿಡಿಲಿನಂತೆ ಆರ್ಭಟಿಸ್ತಾ ಯಮನ ನಾಲಿಗೆಯ ಚಾಚುವಂತೆ ಪ್ರತ್ಯಕ್ಷವಾಗಿ ರಾವಣನಿಗೆ ಹೀಗೆ ಹೇಳ್ತದೆ. ಏನಂತಂದರೆ, ಚಕ್ರಧರನಾದಂತಹ ಲಕ್ಷ್ಮಣನನ್ನು, ಚರಮದೇಹಧಾರಿಯಾದಂತಹ ರಾಮನನ್ನು ಕೊಲ್ಲುವುದಿಲ್ಲ, ಅವರ ಬಿಟ್ಟು ಉಳಿದವರನ್ನು ನಾನು ಉಳಿಸುವುದಿಲ್ಲ ಅಂತ ಹೇಳ್ಬಿಟ್ಟು ರಾವಣನು ಉಳಿದವರ ನಾಶ ನನಗೇಕೆ ಅಂತ ದೇವತೆಗೆ ನಮಸ್ಕರಿಸ್ತಾನೆ. ನಂತರ ಜಿನಾಲಯವನ್ನು 3 ಬಾರಿ ಪ್ರದಕ್ಷಿಣೆ ಮಾಡಿ ತನ್ನ ಅಂತಃಪುರಕ್ಕೆ ಆತ ವಾಪಸ್ ಹೋಗ್ತಾನೆ. ಇನ್ನು ರಾವಣನ ಮನಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ನಿರೂಪಿಸಿದ್ದಾರೆ ಅಂತಂದರೆ, ಬಹುರೂಪಿಣಿ ವಿದ್ಯೆಯನ್ನು ಪಡೆದಂತಹ ಪ್ರಮದವನಕ್ಕೆ ಬಂದ ರಾವಣನನ್ನು ನೋಡಿದಂತಹ ಸೀತೆಗೆ ಅವನ ರೂಪವು ತೃಣ ಸಮಾನ ಅನ್ನಿಸ್ತದೆ. ರಾಮ ಲಕ್ಷ್ಮಣರ ಬಗ್ಗೆ ಏನು ಕೆಟ್ಟ ಸುದ್ದಿ ಕೇಳಬೇಕಾಗುತ್ತೋ ಅಂತ ಹೇಳ್ಬಿಟ್ಟು ಸೀತೆ ತಲ್ಲಣಗೊಳ್ತಾಳೆ. ಆಗ ಸೀತೆಯ ಸಮೀಪಕ್ಕೆ ಬಂದು, ರಾವಣನು ವಿದ್ಯೆಯು ನನಗೆ ಸಿದ್ಧಿಸಿದೆ, ಆದ್ದರಿಂದ ನನಗೆ ಅಸಾಧ್ಯವಾದಂತಹ ಪ್ರತಿಪಕ್ಷವಿಲ್ಲ, ಹಾಗಾಗಿ ನೀನು ನಿನ್ನ ರಾಮನನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಅಂತ ಹೇಳಿಬಿಟ್ಟು ಸೊಕ್ಕಿನಿಂದ ಹೇಳ್ತಾನೆ. ಇದರಿಂದ ಭಯಗ್ರಸ್ತಳಾದಂತಹ ಸೀತೆಯು ನನ್ನ ಮೇಲೆ ಕರುಣೆ ತೋರೋದಾದರೆ ಯುದ್ಧದಲ್ಲಿ ರಾಮ ಲಕ್ಷ್ಮಣರ ಆಯಸ್ಸು ಮತ್ತು ಪ್ರಾಣ ಇರುವವರೆಗೂ ಕೂಡ ಅವರಿಗೆ ಹಾನಿ ಮಾಡಬೇಡ ಅಂತ ಹೇಳಿಬಿಟ್ಟು ಆಕೆ ಮೂರ್ಛೆ ಬಿಡ್ತಾಳೆ. ಅವಳ ಅಸಹಾಯಕ ಸ್ಥಿತಿಯನ್ನು ಕಂಡು ರಾವಣನಿಗೆ ಸೀತೆಯ ಬಗೆಗಿನ ವ್ಯಾಮೋಹ ಕರಗಿ ಅನುಕಂಪ ಮೂಡ್ತದೆ. ಈ ಕ್ಷಣದಿಂದ ರಾವಣನ ಮನಸ್ಸು ತಿಳಿಯಾಗಲು ಪ್ರಾರಂಭವಾಯಿತು. ಹೀಗೆ ರಾವಣನ ಮನಸ್ಸು ಪರಿವರ್ತನೆಯನ್ನು ಹೊಂದುತ್ತೆ. ಇನ್ನು ಮುಂದಿನದು, ರಾವಣನಲ್ಲಿ ಕಂಡುಬರುವಂತಹ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾರೆ ಅನ್ನುವಂಥದ್ದು. ಸೀತೆಯ ಮೂರ್ಛೆಗೆ ಸಂದಿದ್ದಂತಹ ಸಂದರ್ಭದಲ್ಲಿ ರಾವಣನ ಮನಸ್ಸನ್ನು ಬದಲಿಸಿ ಬಿಡ್ತದೆ. ಅವನಲ್ಲಿದ್ದಂತಹ ವ್ಯಾಮೋಹ ಕರಗಿ ಕರುಣೆ ಮೂಡಿ ವೈರಾಗ್ಯ ಉಂಟಾಗ್ತದೆ. ತನ್ನ ತಪ್ಪಿನ ಅರಿವಾಗಿ ತನ್ನನ್ನು ನಿಂದಿಸ್ಕೊಳ್ತಾನೆ. ಗುಣದ ಪರಿಪಾಲನೆಗಾಗಿ ಸೀತಾ ದಿವ್ಯವಾದಂತಹ ವಸ್ತ್ರಾಭೂಷಣಗಳನ್ನು, ರಾಜಲಕ್ಷ್ಮಿಯ ವೈಭವವನ್ನು ತೃಣ ಸಮಾನವಾಗಿ ಆಕೆ ಕಾಣ್ತಾಳೆ. ಇಂಥವಳನ್ನು ಬಯಸಿ ತನ್ನ ಗುಣಹಾನಿಗೆ ಕಾರಣನಾಗ್ಬಿಟ್ಟೆ ಪ್ರಾಣಪ್ರಿಯರಾದಂತಹ ರಾಮ ಸೀತೆಯರನ್ನು ಕಾರಣವಿಲ್ಲದೆ ನಾನು ಕಾಮ ವ್ಯಾಮೋಹದಿಂದ ಪರಸ್ಪರ ದೂರ ಮಾಡದೆ ನಾನು ಅವಿವೇಕಿಯಾಗಿ ನನ್ನ ವಂಶದ ಕಳಂಕಕ್ಕೆ ಕಾರಣನಾಗ್ಬಿಟ್ಟೆ. ತಮ್ಮನಾದಂತಹ ವಿಭೀಷಣನು ಪ್ರೀತಿಯಿಂದ ಹಿತವಾದ ಮಾತುಗಳನ್ನು ಆಡಿ ತಪ್ಪನ್ನು ತಿದ್ದಲು ಪ್ರಯತ್ನಿಸಿದಾಗಲೂ ಕೂಡ ಅವನನ್ನು ಬೈದು ಅವಿಧೇಯ ಎಂದು ಹೊರಗಟ್ಟಿದೆ. ಹೀಗೆ ನಾನಾ ರೀತಿಯಲ್ಲಿ ತನ್ನನ್ನು ನಿಂದಿಸ್ಕೊಳ್ತಾ ಆತ ಪಶ್ಚಾತ್ತಾಪವನ್ನು ಪಡ್ತಾನೆ. ಹಾಗೆ ಮುಂದಿನ ಒಂದು ಪದ್ಯ ಅಂದರೆ ವಚನ. ಈ ವಚನಗಳಿಗೆ ಸಂಬಂಧಿಸಿದಂತೆಯೂ ಕೂಡ 4 ಅಂಕದ ಪ್ರಶ್ನೆಗಳಿದೆ. ಇದರಲ್ಲಿ ಬಸವಣ್ಣನವರ ವಚನಗಳು. ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳಾವುವು ಅಂತ ಇದೆ. ಕೂಡಲ ಸಂಗಮ ದೇವನ ಭಕ್ತನಾದವನು ಹೇಗಿರಬೇಕು ಎಂಬುದನ್ನು ಬಸವಣ್ಣವರು ಹೇಳ್ತಾರೆ. ಶಿವಲಿಂಗದ ಸಂಬಂಧದಲ್ಲಿ ಭಕ್ತನಾದವನ ಮನಸ್ಸು ಸಂಪೂರ್ಣ ತನ್ಮಯವಾಗಬೇಕು, ಸ್ಪರ್ಶದಿಂದ ರೋಮಾಂಚನಗೊಳ್ಬೇಕು, ಕಂಡಾಗ ಕಣ್ಣೀರು ಸುರಿದು ಭಾವುಕನಾಗಬೇಕು, ಮಾತುಗಳು ಗದ್ಗದವಾಗಬೇಕು. ಇವು ಶಿವಭಕ್ತಿಯ ಚಿಹ್ನೆಗಳು. ಶಿವನೊಡನೆ ಭಕ್ತನಾದವನಿಗೆ ಇವುಗಳು ಯಾವುವೂ ಆಗದಿದ್ದರೆ ಇವನು ಭಕ್ತನಲ್ಲ, ಇವನ ಪೂಜೆಗೆ ಅರ್ಥ ಇರುವುದಿಲ್ಲ, ಅದು ಡಾಂಬಿಕ ಭಕ್ತಿ ಆಗ್ತದೆ ಅಂತ ಆತ ಹೇಳ್ತಾನೆ. ಇನ್ನು ಶಿವಪುತವನ್ನು ಅರಿಯದವರ ಭಕ್ತಿ ನಿರರ್ಥಕವೆಂದು ಬಸವಣ್ಣನು ಯಾವ ಉದಾಹರಣೆಗಳ ಮೂಲಕ ವಿವರಿಸ್ತಾರೆ ಅಂದರೆ, ಶಿವಭಕ್ತನಾದವನು ಕೈಯಲ್ಲಿ ಲಿಂಗವಿಡಿದು ಪೂಜೆ ಮಾಡಿದರೆ ಸಾಲದು, ಅವರು ಶರಣರ ತತ್ವವನ್ನು ಅರಿತಿರಬೇಕು. ಶಿವಪಥವನ್ನು ಅರಿಯದೆ ಕೈಯಲ್ಲಿ ಲಿಂಗವಿದ್ರೂ ಫಲವಿಲ್ಲ, ಅದು ಆಯುಸ್ಸದೇ ಇಲ್ಲದವನ ಬಳಿ ಹಣವಿದ್ದ ಹಾಗೆ, ಹಾಗೆ ಹೇಡಿಯ ಕೈಯಲ್ಲಿ ಚೆಲ್ಲಾಯುಧ ಇದ್ದ ಹಾಗೆ,
ಕುರುಡನ ಕೈಯಲ್ಲಿ ಕನ್ನಡಿ ಇದ್ದ ಹಾಗೆ ಮಂಗನ ಕೈಯಲ್ಲಿ ಮಾಣಿಕ್ಯವಿದ್ದ ಹಾಗೆ ವ್ಯರ್ಥವಾದದ್ದು ಹಣ, ಚಂದ್ರಾಯುಧ, ದರ್ಪಣ, ಮಾಣಿಕ್ಯಕ್ಕೆ ಮಹತ್ವ ಬರುವುದು ಅರ್ಹತೆ ಇದ್ದವರ ಬಳಿ ಇದ್ದಾಗ ಮಾತ್ರ. ಹಾಗೆಯೇ ಶಿವಪಥ ಅರಿಯದವನ ಬಳಿ ಲಿಂಗವಿದ್ದರೆ ಅದು ವ್ಯರ್ಥವಾದದ್ದು, ನಿರರ್ಥಕವಾದದ್ದು ಎಂದು ಬಸವಣ್ಣನವರು ಹೇಳ್ತಾರೆ. ಮುಂದಿನದು, ರಕ್ಷಿಸಬೇಕಾದವನೇ ಭಕ್ಷಕರಾದರೆ ಒದಗುವಂತಹ ವಿಘಟನೆಯನ್ನು ಬಸವಣ್ಣನವರು ಹೇಗೆ ಚಿತ್ರಿಸ್ತಾರೆ ಅಂದರೆ, ಸಮಾಜದ ಬೆಳವಣಿಗೆಯು ಕೆಲವು ನಂಬಿಕೆಗಳ ಆಧಾರದ ಮೇಲೆ ನಿಂತಿದೆ. ರಕ್ಷಣೆ ಮಾಡುವಂತಹ ಸ್ಥಾನಗಳಲ್ಲಿರುವಂತಹ ವ್ಯಕ್ತಿಗಳೇ ಭಕ್ಷಕರಾಗ್ಬಿಟ್ರೆ ಸಮಾಜವು ದುರಂತದ ಕಾರಣವಾಗ್ತದೆ. ಒಲೆ ಹತ್ತಿ ಉರಿದರೆ ಅದನ್ನು ಆರಿಸಬಹುದು, ಭೂಮಿಯೇ ಹತ್ತಿ ಉರಿದರೆ ನಿಲ್ಲಿಸಲು ಸಾಧ್ಯವಿಲ್ಲ. ನೀರಿನ ಶೇಖರಣೆಗೆ ಕಟ್ಟಿಸಿದಂತಹ ಕೆರೆಯೇ ನೀರಿನೆಲ್ಲ ಕುಡಿದ್ಬಿಟ್ರೆ ಬೆಳೆಯ ರಕ್ಷಣೆಗಾಗಿ ಹಾಕಿರುವಂತಹ ಬೀಡಿಗೆ ಬೆಳೆಯನ್ನೆಲ್ಲ ಮೇಯ್ದರೆ, ಗೃಹಿಣಿಯೇ ತನ್ನ ಮನೆಯಲ್ಲಿ ಕಳ್ತನ ಮಾಡಿಬಿಟ್ರೆ, ತಾಯಿಯ ಹಾಲೇ ವಿಷವಾಗಿ ಮಗುವನ್ನು ಕೊಂದ್ಬಿಟ್ರೆ ಯಾವ ರೀತಿ ಸಮಾಜದ ವ್ಯವಸ್ಥೆಯು ವಿಘಟನೆಯಾಗುತ್ತದೆ ಅನ್ನುವಂಥದ್ದನ್ನು ಬಸವಣ್ಣನವರು ಚಿತ್ರಿಸ್ತಾರೆ. ಇನ್ನು ಉರುಲಿಂಗ ಪೆದ್ದಿಯ ವಚನಗಳಲ್ಲಿ ನೋಡೋಣ. ಗುರು ಲಘು ವರ್ತನದಲ್ಲಿ ವರ್ತಿಸಬಾರ್ದು. ಗುರು ಹೇಗೆ ವರ್ತಿಸಬಾರ್ದು ಅಂತಂದರೆ, ಗುರುವಾದವನಿಗೆ ಘನತೆ ಇರಬೇಕು, ಗುರುವಾದವನು ಲಘುವಾಗಬಾರ್ದು, ಹಾಗೆಯೇ ಲಘುವಾದವನ್ನು ಗುರುವಾಗಲು ಸಾಧ್ಯವಿಲ್ಲ. ಗುರು, ಲಿಂಗ, ಜಂಗಮ, ಪ್ರಸಾದ ಇವುಗಳು ಶ್ರೇಷ್ಠವಾದಂತಹವುಗಳು. ಇವುಗಳನ್ನು ಯಾರು ಲಘುವಾಗಿ ಕಾಣಬಾರ್ದು. ಯಾರು ಲಘುವಾಗಿ ಕಾಣ್ತಾರೋ ಅವರೇ ಲಘುವಾಗಿ ಹೋಗ್ಬಿಡ್ತಾರೆ. ಆದ್ದರಿಂದ ಗುರುವಾದವನ್ನು ಗುರುವಾಗಿಯೇ ವರ್ತಿಸ್ಬೇಕೇ ಹೊರತು ಲಘುವಾಗಿ ವರ್ತಿಸಬಾರ್ದು ಅಂತ ಹೇಳ್ಬಿಟ್ಟು ಉರುಲಿಂಗ ಪೆದ್ದಿಯವರು ಹೇಳ್ತಾರೆ. ಇನ್ನು ಎರಡನೆಯದು, ಉರುಲಿಂಗ ಪದ್ಯೆಯ ವಚನಗಳಲ್ಲಿ ಇರುವಂತಹ ಆಶಯವೇನು ಅಂತ ಹೇಳಿದೆ, ಏಕದೇವೋಪಾಲನೆ, ಸಲಿಂಗದ ಮಹತ್ವ, ಗುರುವಿನ ಮಹತ್ವವನ್ನು ಉರುಲಿಂಗ ಪೆದ್ದಿಯು ಉದಾಹರಣೆಗಳ ಮೂಲಕ ಸ್ಪಷ್ಟಪಡಿಸುತ್ತದೆ. ಸೂರ್ಯನಿಲ್ಲದೆ ಹಗಲಿಲ್ಲ, ಜ್ಯೋತಿ ಇಲ್ಲದ ಬೆಳಕಿಲ್ಲ, ಹೂವಿಲ್ಲದೆ ಪರಿಮಳವಿಲ್ಲ, ಹಾಗೆಯೇ ಮಹಾಘನವಾದ ಅನಾದಿ ಅನಂತವಾದ ಪರಶಿವನಿರುವುದರಿಂದಲೇ ಲಿಂಗವು ತೋರುವುದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸ್ಪರ್ಶಮಣಿ ಬಳಿ ಇರುವವನು ಭಿಕ್ಷೆ ಬೇಡುವುದಿಲ್ಲ, ನದಿಯಲ್ಲಿ ಮುಳುಗಿದವನು ದಾಹವಾಗಲು ಕೆರೆಯ ನೀರನ್ನು ಬಯಸ್ತಾನೆಯೇ, ಹಾಗೆಯೇ ಮಂಗಳ ಲಿಂಗವು ಅಂಗದ ಮೇಲೆ ಇರುವಂತಹ ಭಕ್ತನು ಇತರ ದೈವಗಳ ಮೊರೆ ಹೋಗ್ತಾನೆ ಅಂತ ಹೇಳ್ಬಿಟ್ಟು ಪ್ರಶ್ನಿಸ್ತಾರೆ. ಇನ್ನು ಮುಂದಿನ ಒಂದು ಪದ್ಯ, ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿರುವಂಥದ್ದು. ಇಲ್ಲಿ ತನಗುದಕ್ಕಿಂತ ಸಂಕಟವನ್ನು ಹೇಳಿಕೊಡುವಂತಹ ದ್ರೌಪದಿಯ ಸ್ವಗತದ ನುಡಿಗಳಾವುವು ಅಂತ ಕೇಳಿದರೆ, ಕೀಚಕನಿಂದ ತನಗಾದಂತಹ ಅವಮಾನವನ್ನು, ಸಂಕಟ, ದುಃಖಗಳನ್ನು ಯಾರೊಡನೆ ಹೇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ದ್ರೌಪದಿ ಸ್ವಗತದಲ್ಲಿ ತನ್ನಷ್ಟಕ್ಕೆ ತಾನೇ ಈಗಂತ ಹೇಳ್ಕೊಳ್ತವೆ. ಯಾರಿಗೆ ಹೇಳಲಿ, ಯಾರ ಬಳಿ ಹೋಗಲಿ, ಯಾರ ಹತ್ರ ಹೋಗಿ ಗೋಳಾಡಲಿ, ಅಯ್ಯೋ ಈ ಹೆಣ್ಣು ಜನ್ಮವನ್ನು ನನ್ನ ಹಾಗೆ ಯಾರು ನೊಂದು ನವೆದರು, ಅಯ್ಯೋ ಮರಣವು ಬರಬಾರದೆ ಎಂದು ಸಂಕಟ ಪಡ್ತಾಳೆ. ಧರ್ಮರಾಜನಿಗೆ ಹೇಳೋಣ ಅಂತಂದರೆ ಅವನಿಗೆ ಧರ್ಮ ಕ್ಷಮೆಯ ಗರ ಹೊಡೆದಿದೆ. ಅರ್ಜುನನು ಅವರಣ್ಣನ ಮಾತನ್ನು ಮೀರೋದಿಲ್ಲ. ಉಳಿದಿಬ್ಬರು ಕೀಚಕನನ್ನು ಕೊಲ್ಲಲು ಅಸಮರ್ಥರು. ಮಿಡುಕುಳ್ಳ ಗಂಡನಾದಂತಹ ಕಲಿಬೊಬ್ಬನೇ ಇವನಿಗೆ ಸರಿಯಾದಂತಹ ವೀರ ಎಂದು ತನ್ನಲ್ಲಿಯೇ ದ್ರೌಪದಿ ಚಿಂತಿಸ್ತಾಳೆ. ಇನ್ನು ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಿ ಅಂತ ಕೇಳಿದರೆ, ದ್ರೌಪದಿ ಕೀಚಕನಿಂದಾದಂತಹ ಉಪಟಳವನ್ನು ಭೀಮನಿಗೆ ತಿಳಿಸಲೇಬೇಕು ಅಂತ ಹೇಳ್ಬಿಟ್ಟು ಸರಿರಾತ್ರಿಯಲ್ಲಿ ಭೀಮನು ಮಲಗಿದ್ದಂತಹ ಅಡುಗೆ ಕೋಣೆಗೆ ಬರ್ತಾಳೆ. ನಿನ್ನ ಹಗಲಿನಲ್ಲಿ ಕೀಚಕನು ನನ್ನನ್ನು ರಾಜಸಭೆಯಲ್ಲಿ ಒದ್ದು ಅವಮಾನ ಮಾಡಿದ್ದಾನೆ. ನಿನ್ನಂಥ ಶೂರರು ಜೊತೆಗಿರಲು ಇಂತಹ ಅಪಮಾನ ನನಗೆ ಸರಿಯೇ? ನನ್ನನ್ನು ಕಾಣದೆ ಬಿಡುವುದಿಲ್ಲ. ನಾನು ಇನ್ನು ಬದುಕುವುದಿಲ್ಲ. ಆ ಪಾಪ ನಿನ್ನನ್ನು ತಾಕದೇ ಇರುವುದಿಲ್ಲ ಎಂದು ದುಃಖಿಸ್ತಾಳೆ. ನೀನೇ ನನಗೆ ಗತಿ. ಉಳಿದ ಗಂಡಂದಿರು ಕೇವಲ ರಮಿಸಲು ಮಾತ್ರ ಬರ್ತಾರೆ. ಕಷ್ಟವನ್ನು ಕೇಳಿದರೆ ಜಾರಿಕೊಳ್ತಾರೆ. ನನ್ನ ಮೇಲೆ ಮಮತೆಯನ್ನು ತೋರು. ನೀಚನಾದಂತಹ ಕೀಚಕನನ್ನು ಯಮಲೋಕಕ್ಕೆ ಕಳಿಸು ಅಂತ ಹೇಳ್ಬಿಟ್ಟು ತನ್ನ ಅಸಹಾಯಕ ಸ್ಥಿತಿಯನ್ನು ಹೇಳ್ಕೊಳ್ತಾಳೆ. ಇನ್ನು ಭೀಮನು ದ್ರೌಪದಿಯನ್ನು ಹೇಗೆ ಸಂತೈಸಿದನು ಅಂತಂದರೆ, ಕೀಚಕನಿಂದ ಅವಮಾನಿತಳಾದಂತಹ ದ್ರೌಪದಿಯ ದುಃಖವನ್ನು ನೋಡಿ ಭೀಮನು ಅಂತಃಕರಣ ಕರಗುತ್ತೆ. ಕಂಬನಿ ದುಂಬಿದನು. ಹಾಗೆ ಅವನ ರೋಷದ ಘನತೆ ಹೆಚ್ಚಾಗುತ್ತೆ. ಮನಸ್ಸಿನಲ್ಲಿ ಹಾಗೆಗಳನ್ನು ಹಿಂಡ್ತಾನೆ. ಮೈಯೆಲ್ಲ ಪುಳಕ ಉಬ್ಬರಿಸಿ ಬರುತ್ತಿರಲು ಮೆಲ್ಲನೆ ಹೆಂಡತಿಯನ್ನು ತೆಗೆದಪ್ಪಿದನು. ತಲೆಯನ್ನು ನೇವರಿಸ್ತಾನೆ, ಗಲ್ಲವನ್ನು ಒರೆಸಿ ಮುಂದಾಡ್ತಾನೆ. ಮಂಚದ ಪಕ್ಕದಲ್ಲಿದ್ದಂತಹ ಗಿಂಡಿಯ ನೀರಿನಿಂದ ಅವಳ ಮುಖವನ್ನು ತೊಳೆದ. ಅರಸಿಯೇ, ಚಿಂತೆಯನ್ನು ಬಿಡು.
ಅಣ್ಣನ ಆಜ್ಞೆಯನ್ನ ಮೀರಿದೆ, ಕೀಚಕನನ್ನ ಕೊಲ್ಲುವೆ ಅಂತ ಹೇಳಿ ದ್ರೌಪದಿಯನ್ನ ಆತ ಸಂತೈಸ್ತಾನೆ. ಇನ್ನು ದ್ರೌಪದಿ ಅವಮಾನಕ್ಕೊಳಗಾದಂತಹ 3 ಪ್ರಸಂಗಗಳನ್ನ ವಿವರಿಸಿ ಅಂತ ಕೇಳಿದರೆ ಈ ಒಂದು ಪ್ರಶ್ನೆಯನ್ನ ಬಹಳಷ್ಟು ಬಾರಿ ರಿಪೀಟ್ ಆಗಿರುವಂತಹದ್ದನ್ನು ನಾವು ನೋಡಬಹುದು. ದ್ರೌಪದಿಯು ಕೀಚಕನಿಂದ ಆದಂತಹ ಅವಮಾನ, ದುಃಖ, ಸಂಕಟಗಳನ್ನ ಭೀಮನ ಬಳಿ ದುಃಖಿಸಿ ಹೇಳ್ಕೊಳ್ತಾಳೆ. ನನ್ನಂತೆ ಈ ಭೂಮಿಯ ಮೇಲೆ ಇನ್ನು ಯಾರೂ ಹುಟ್ಟದೇ ಇರಲಿ ಅಂತ, ನನ್ನಂತೆ ಪಾಂಡವರಂತೆ ಈ ಮೊದಲು ಕಷ್ಟಪಟ್ಟವರು ಯಾರೂ ಇಲ್ಲ ಅನ್ನುತ್ತಾ ತನಗಾದಂತಹ 3 ಅವಮಾನದ ಸಂದರ್ಭಗಳನ್ನು ನೆನಪಿಸ್ಕೊಳ್ತಾಳೆ. ಪಾಪಿ ಕೌರವನ ಅಂದು ಮುಂದಲೆಯನ್ನ ಹಿಡಿದು ಸಭೆಗೆ ಇಳಿಸಿ ಸಭೆಯಲ್ಲಿ ಅಪಮಾನ ಮಾಡಿದ. ಆಮೇಲೆ ಅರಣ್ಯವಾಸದಲ್ಲಿ ಸೈಂಧವನು ಬಂದು ಮತ್ತೊಮ್ಮೆ ಎಳೆದೊಯ್ದನು ಅಂತ ಕೀಚಕ ನಾಯಿಯು ಕಾಲಿನಲ್ಲಿ ಒದ್ದ ಈ 3 ಬಾರಿ ಬಂದ ಭಂಗವೇ ಸಾಕು ತಾನು ಅಪಮಾನಕ್ಕೆ ಒಳಗಾದಂತಹ ಪ್ರಸಂಗಗಳನ್ನು ಆಕೆ ವಿವರಿಸ್ತಾಳೆ. ಮುಂದಿನ ಒಂದು ಪದ್ಯ ಪಗೆಯಂ ಬಾಲಕನೆಂಬರೆ ಅನ್ನುವಂತಹ ಪದ್ಯದಲ್ಲಿಯೂ ಕೂಡ ನಿಮಗೆ 4 ಅಂಕದ ಪ್ರಶ್ನೆಗಳು ಬರುತ್ತೆ. ಇಲ್ಲಿ ಜ್ಞಾನವನ್ನು ಹೊಂದುವಂತಹ ಮಾರ್ಗ ಯಾವುದು ಅಂತ ಹೇಳ್ಬಿಟ್ಟು ಕವಿ ವಿವರಿಸ್ತಾರೆ ಅಂತಂದ್ರೆ, ಸರ್ವರಲ್ಲಿ ಒಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಎಂಬಂತೆ ಮನುಷ್ಯನು ನಾನಾ ಮಾರ್ಗಗಳಿಂದ ಜ್ಞಾನವನ್ನು ಪಡಿತಾನೆ. ಕೆಲವು ವಿಚಾರಗಳನ್ನು ತಿಳಿದವರಿಂದ ಕಲಿತು, ಕೆಲವನ್ನ ಶಾಸ್ತ್ರಗಳನ್ನು ಕೇಳುವ ಮೂಲಕ ಕಲಿತು, ಹಲವನ್ನ ಸ್ವತಃ ಮಾಡುವವರಿಂದ ನೋಡಿ ಕಲಿತು, ಕೆಲವನ್ನು ಸುಜ್ಞಾನದಿಂದ ಕಂಡುಕೊಳ್ತಾನೆ, ಕೆಲವನ್ನ ಉತ್ತಮ ವ್ಯಕ್ತಿಗಳ ಸ್ನೇಹದಲ್ಲಿ ಕಲಿತು, ಹೀಗೆ ಎಲ್ಲ ಮಾರ್ಗಗಳಿಂದ ಕಲಿಯುತ್ತಾ ಸಾಮಾನ್ಯ ಮನುಷ್ಯನಾಗ್ತಾನೆ, ಶ್ರೇಷ್ಠ ಪಂಡಿತನಂತ ಅನ್ನಿಸ್ಕೊಳ್ತಾನೆ. ಹಲವು ಹಳ್ಳಗಳು ಸೇರಿ ಹೇಗೆ ಸಮುದ್ರವಾಗುತ್ತಲ್ಲ ಅದೇ ರೀತಿ ಜ್ಞಾನವಂತನಾಗ್ತಾನೆ ಅಂತ ಹೇಳ್ಬಿಟ್ಟು ಸೋಮನಾಥರು ಹೇಳ್ತಾರೆ. ಸಕಾಲಕ್ಕೆ ಒದಗುವ ಸಹಾಯವೇ ಶ್ರೇಷ್ಠ ಎಂಬುದನ್ನು ಕವಿ ಹೇಗೆ ತಿಳಿಸಿದ್ದಾರೆ ಅಂದರೆ, ಆಪತ್ತಿಗೆ ಸಂಕಷ್ಟಕ್ಕೆ ಆಗುವಂತಹ ವಸ್ತುಗಳೇ ವ್ಯಕ್ತಿಗಳೇ ಮುಖ್ಯ ಹೊರತು ನಿಮ್ಮ ಆಪತ್ತಿಗಾಗದಂತಹ ಯಾವುದರಿಂದಲೂ ಕೂಡ ಉಪಯೋಗ ಇಲ್ಲ. ಅನುಭವಿಸಲಾಗದ ಸಂಪತ್ತು ಎಷ್ಟಿದ್ದರೂ ಪ್ರಯೋಜನ, ಮುಪ್ಪಿನ ಕಾಲದಲ್ಲಿ ನೆರವಾಗದ ಮಗನಿದ್ದರೂ ಪ್ರಯೋಜನವಿಲ್ಲ. ಸಮಯಕ್ಕೆ ಸರಿಯಾಗಿ ಬಾರದಿರುವಂತಹ ಮಳೆ ಪೈರು ಒಣಗಿದ ಮೇಲೆ ಬಂದರೆ ಏನೂ ಪ್ರಯೋಜನ. ಕಷ್ಟಗಳು ಬಂದ ಸಂದರ್ಭದಲ್ಲಿ ಸಹಾಯಕ್ಕಾಗದ ಬಂಧು, ಹಣ, ಮಗ, ಮಳೆ, ಬಂಧುಗಳು ಇದ್ರೂ ಕೂಡ ಅದು ವ್ಯರ್ಥ. ಸಮಯಕ್ಕೆ ಸರಿಯಾಗಿ ಸಹಾಯಕವಾಗಿ ಒಂದು ಹುಲ್ಲು ಕೊಡಿಯೂ ಕೂಡ ದೊರೆತರೆ ಅದು ಪರ್ವತಕ್ಕೆ ಸಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ವೀರಮಂತ್ರಿ, ರಾಜ ಮತ್ತು ಯೋಗಿಗಳಿಗೆ ಇರಬೇಕಾದಂತಹ ಅರ್ಹತೆಗಳೇನು ಅಂತ ಇದೆ. ಆಯಾ ಸ್ಥಾನಕ್ಕೆ ತಕ್ಕಂತೆ ಅರ್ಹತೆ ಮತ್ತು ಜವಾಬ್ದಾರಿಯನ್ನು ಹೊರುವಂತಹ ವ್ಯಕ್ತಿಗಳಿಗೆ ಘನತೆ, ಗೌರವಗಳು ದೊರಕುತ್ತವೆ. ಶತ್ರುಗಳನ್ನು ಧೈರ್ಯದಿಂದ ಎದುರಿಸಿ ಹಿರಿಯಬಲ್ಲ ಶಕ್ತಿ ಇರುವವನು ಮಾತ್ರವೇ ವೀರನಾಗ್ತಾನೆ. ಮಂತ್ರಿಯಾದವನು ಲೋಕದಲ್ಲಿನ ಚಮತ್ಕಾರಗಳನ್ನು, ತಂತ್ರಗಳನ್ನು ಬಲ್ಲವನಾಗಿರ್ತಾನೆ. ರಾಜನಾಗುವವನು ಯಾರು ಏನೇ ಹೇಳಿದರೂ ಸಹನೆಯಿಂದ ಕೇಳುವವನಾಗಬೇಕು. ಕೋಪವನ್ನು ಬಿಟ್ಟಿರಬೇಕು. ಅರಿಷಡ್ವರ್ಗಗಳಾದಂತಹ ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಮೋಹಗಳನ್ನು ಗೆದ್ದವನು ಮಾತ್ರ ಯೋಗಿಯಾಗಲು ಅರ್ಹನಾಗ್ತಾನೆ. ಈಗ ಆಯಾ ವಿಚಾರಗಳನ್ನು ಬಲ್ಲವರು ಹೊಣೆಯನ್ನು ಹೊತ್ತು ಸಮಾಜವನ್ನು ಮುನ್ನಡೆಸಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ನಿರ್ಮಲ ಚಿತ್ತದ ಅಗತ್ಯವನ್ನು ಹೇಗೆ ಸೋಮನಾಥ ಹೇಳಿದ್ದಾರೆ ಅಂತಂದರೆ, ಬಾಹ್ಯ ಶುಚಿಗಿಂತ ಅಂತರಂಗದ ಶುಚಿತ್ವ ಮುಖ್ಯ ಎಂಬುದನ್ನು ಉದಾಹರಣೆ ಮೂಲಕ ಸ್ಪಷ್ಟಪಡಿಸ್ತಾರೆ. ಹೊಟ್ಟೆಯಲ್ಲಿ ಕೆಸರು ತುಂಬಿರಲು ಮೇಲೆ ಮಾತ್ರ ತೊಳೆದರೆ ಪರಿಶುದ್ಧನಾಗಲು ಸಾಧ್ಯವಿಲ್ಲ. ಪಾಪ ಕಾರ್ಯ ಹೋಗುವುದಿಲ್ಲ. ಕಾಗೆಗಳು ಸಹ ನೀರಲ್ಲಿ ಮುಳುಗುವುದಿಲ್ಲವೇ? ಬಣ್ಣ ಬದಲಾಗದು. ಮನುಷ್ಯನ ಮೂಲಗುಣ ಪರಿಶುದ್ಧವಾಗಿರಬೇಕು. ಬೇವನ್ನು ಬೆಲ್ಲದ ಪಾಕದಲ್ಲಿ ಅದ್ದಿ ಇಟ್ಟರೂ ಕೂಡ ಅದು ಸವಿಯಾಗಲು ಸಾಧ್ಯವಿಲ್ಲ. ಬೇವು ತನ್ನ ಕಹಿ ಗುಣಗಳನ್ನು ಬಿಡುವುದಿಲ್ಲ. ಆದ್ದರಿಂದ ಬಾಹ್ಯ ಶುಚಿತ್ವಕ್ಕಿಂತಲೂ ಅಂತರಂಗದ ಶುದ್ಧಿ ಮುಖ್ಯ ಅಂತ ಹೇಳುತ್ತಾ ನಿರ್ಮಲ ಚಿತ್ತದ ಅಗತ್ಯವನ್ನು ಹೇಳಿದ್ದಾರೆ. ಇನ್ನು ಗದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ನಿಮಗೆ ಇರುವಂತಹ 4 ಅಂಕದ ಪ್ರಶ್ನೆಗಳು ಅಂತಂದರೆ, ಒಂದು ಮುಟ್ಟಿಸಿಕೊಂಡವನು ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು. ಆ ಒಂದು ಗದ್ಯಕ್ಕೆ ಸಂಬಂಧಿಸಿದಂತೆ ಹೇಳಬಹುದಾದಂತಹ 4 ಅಂಕದ ಪ್ರಶ್ನೋತ್ತರಗಳನ್ನು ಇಲ್ಲಿ ನೋಡೋಣ. ಹಾಗೆ ಮತ್ತೊಂದು 4 ಅಂಕದ ಪ್ರಶ್ನೆಗಳನ್ನು ಕೇಳಬಹುದು. ಅದು
ಸಂಬಂಧಿಸಿದಂಥದ್ದು ಅಂದರೆ ಅದು ದಣಿಗಳ ಬೆಳ್ಳಿ ಲೋಟ ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿದೆ. ಈ ಎರಡು ಗದ್ಯಗಳ ಒಂದು 4 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಬಸಲಿಂಗ ಎದುರಿಸ್ತಾ ಇದ್ದಂತಹ ಸಮಸ್ಯೆಗಳು ಯಾವುವು ಅಂತ ಇದೆ. ಬಸಲಿಂಗ ರೈತನ ಕುಟುಂಬಕ್ಕೆ ಸೇರಿದವನಾಗಿದ್ದ. ಅದು ಕೃಷಿ ಬಿತ್ತನೆಯ ಕಾಲ. ಭೂಮಿಯನ್ನು ಉಳಬೇಕು, ತಡ ಮಾಡಿದರೆ ಕುಳ ನೆಲದಲ್ಲಿ ನಾಟುವುದಿಲ್ಲ. 2 ಎತ್ತುಗಳಲ್ಲಿ ಒಂದು ಎತ್ತು ನೊಗ ಹೆಗಲಿಗೆ ಇಟ್ಟೊಡನೆ ಮಲಗಿ ಬಿಡ್ತಾ ಇತ್ತು. ಇನ್ನೊಂದು ಎತ್ತು ಕೂಡ ತನ್ನ ಜೊತೆಗಾರನಂತೆ ಆಗುವಂತಹ ಸೂಚನೆ ಇತ್ತು. ಆದ್ದರಿಂದ ಎತ್ತುಗಳನ್ನು ಮಾರಿ ಬೇರೆ ಎತ್ತುಗಳನ್ನು ತರಬೇಕು. ಮನೆಯಲ್ಲಿ ಮಗುವಿಗೆ ಆರೋಗ್ಯ ಸರಿಯಿಲ್ಲ, ಶಿವನೂರು ಸ್ವಾಮಿಗಳಿಗೆ ತೋರಿಸ್ಬೇಕು. ಇದರ ಮಧ್ಯದಲ್ಲಿ ಎಡಗಣ್ಣಿನಲ್ಲಿ ನೋವು ಬೇರೆ ಕಾಣಿಸ್ಕೊಂಡು ದಿನೇ ದಿನೇ ನೋವು ಹೆಚ್ಚಾಗ್ತಲೇ ಇತ್ತು. ಇನ್ನು ಕಣ್ಣು ನೋವು ಶುರುವಾದಂತಹ ಆರಂಭದಲ್ಲಿ ಬಸಲಿಂಗ ಪಡೆದುಕೊಂಡಂತಹ ಚಿಕಿತ್ಸೆ ಯಾವ ರೀತಿಯದು ಅಂತ ಕೇಳಿದರೆ, ಬಸಲಿಂಗ ಆರಂಭದಲ್ಲಿ ಎಡಗಣ್ಣು ನೋವು ಉಂಟಾದಾಗ ಉಡಾಫೆಯಿಂದ ನಿರ್ಲಕ್ಷ್ಯ ಮಾಡತೊಡಗ್ತಾನೆ. ದೃಷ್ಟಿ ಮಂದವಾಗ್ತಾ ಇದ್ದಂತೆ ಹೆದರ್ತಾನೆ. ಹತ್ತಿರದ ವೈದ್ಯರಿಗೆ ತೋರಿಸ್ದ. ಅವರು ಕೊಟ್ಟ ಲೇಹವನ್ನು ಕೂಡ ಹಚ್ಕೊಂಡು ಬಟ್ಟೆ, ಕಾವು, ಉಪ್ಪಿನ ಕಾವು ಕೊಟ್ಟುಕೊಂಡ. ಆದರೆ ಕಣ್ಣಿನ ನೋವಿನ ಜೊತೆಗೆ ದೃಷ್ಟಿ ಮಂದವಾಗ್ತಾ ಹೋಯಿತು. ಕೊನೆಗೆ ಮನಸ್ಸಿನಿಂದ ಸರ್ಕಾರಿ ಆಸ್ಪತ್ರೆಯ ವೈದ್ಯರಾದಂತಹ ಡಾಕ್ಟರ್ ತಿಮ್ಮಪ್ಪನವರ ಬಳಿ ಹೋಗಿ ತೋರಿಸ್ತಾ. ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣವೇನು ಅಂತ ಇದೆ. ಬಸಲಿಂಗ ಸರ್ಕಾರಿ ಆಸ್ಪತ್ರೆಯ ಅನುಭವಿ ವೈದ್ಯರಾದಂತಹ ಡಾಕ್ಟರ್ ತಿಮ್ಮಪ್ಪನವರ ಕೈಯಿಂದ ಶಸ್ತ್ರಚಿಕಿತ್ಸೆಯನ್ನು ಮಾಡಿಕೊಂಡ. ಅವರು ಬಸಲಿಂಗನಿಗೆ ಇದು ಸೂಕ್ಷ್ಮವಾದಂತಹ ಶಸ್ತ್ರಚಿಕಿತ್ಸೆ, 2 ವಾರ ತಲೆಗೆ ನೀರನ್ನು ಸೋಕಿಸ್ಬಾರ್ದು ಅಂತ ಹೇಳ್ತಾರೆ. ಆದರೆ ಆ ಮನೆಗೆ ಹೋದ ಮೇಲೆ ಸಿದ್ಲಿಂಗಿ ದೊಡ್ಡ ರಾಧಾಂತವನ್ನೇ ಮಾಡ್ತಾಳೆ. ಡಾಕ್ಟರ್ ತಿಮ್ಮಪ್ಪ ಹೊಲೆಯವರು ಅಂತ ಹೇಳ್ಬಿಟ್ಟು ಅವಳಿಗೆ ಹೇಗೋ ಗೊತ್ತಾಗ್ಬಿಟ್ಟಿತ್ತು. ಆಗಿನಿಂದ ಬಸಲಿಂಗನ ವರ್ತನೆಯಲ್ಲಿ ಬದಲಾವಣೆಯಾಗತೊಡಗ್ತದೆ. ತನ್ನನ್ನು ಮುಟ್ಟುವ ಮುನ್ನ ತಮ್ಮ ಜಾತಿಯ ಬಗ್ಗೆ ಹೇಳಬೇಕಾಗಿತ್ತು. ತನ್ನ ಜಾತಿ ವ್ಯಕ್ತಿತ್ವ ಕಡಿಮೆ ಆಯಿತು ಅಂತ ಹೇಳಿ ನೊಂದುಕೊಂಡಂತಹ ಡಾಕ್ಟರ್ ಸೂಚನೆಯನ್ನು ಉಲ್ಲಂಘಿಸಿ ತಲೆಗೆ ಸ್ನಾನ ಮಾಡಿ ಮೈಲಿಗೆ ಪರಿಹರಿಸಿಕೊಂಡೆ ಎಂದು ಸಮಾಧಾನಪಟ್ಟರು. ಮುಂದಿನದು, ಬಸಲಿಂಗನಿಗೆ ಸಿಟ್ಟು ಬರಲು ಕಾರಣವೇನು ಅಂತ ಇದೆ. ಅದನ್ನು ಆತ ಯಾವ ರೀತಿಯಲ್ಲಿ ವ್ಯಕ್ತಪಡಿಸ್ತಾನೆ ಅಂತ. ಬಸಲಿಂಗ ಹಲವು ದಿನ ಲೇಹವನ್ನು ಹಚ್ಚಿಕೊಂಡು ವೈದ್ಯರು ಹೇಳಿದಂತೆ ಬಟ್ಟೆ ಕಾವು, ಉಪ್ಪಿನ ಕಾವು ಕೊಟ್ಕೊಳ್ತಾನೆ. ಆದರೆ ಕಣ್ಣಿನ ನೋವು ಮತ್ತು ಮಂದಸ್ಥಿತಿ ಕಡಿಮೆ ಆಗಲೇ ಇಲ್ಲ. ಹಾಗೆಂದು ಹೇಳಿದರೆ ಹೆಂಡತಿ ಸಿದ್ಲಿಂಗಿ ನಂಬಲೇ ಇಲ್ಲ. ಬಸಲಿಂಗನಿಗೆ ಸಿಟ್ಟು ಬಂತು. ಒಂದು ರೀತಿಯ ಅಸಹಾಯಕತೆ ಶುರುವಾಯಿತು. ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೋಪ ಬಂದು ಡಾಕ್ಟರ್ ತಿಮ್ಮಪ್ಪನೇ ಈ ನೋವಿಗೆ ಕಾರಣ ಅಂತ ಹೇಳತೊಡಗಿದ. ತನ್ನ ಜಾತಿ ಯಾವುದೆಂದು ಹೇಳಿ ಚಿಕಿತ್ಸೆ ಮಾಡಬೇಕು ಅಂತ ಕೂಡ ಅವನು ದೂರ್ತಾನೆ. ಬಸಲಿಂಗ ಕೊನೆಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರ ಯಾವುದು, ಅದಕ್ಕೆ ಕಾರಣ ಏನು ಅಂತ ಇದೆ. ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ನಿರ್ಲಕ್ಷಿಸಿದ್ರಿಂದ ತನ್ನ ಎಡಗಣ್ಣನ್ನು ಕಳ್ಕೊಳ್ತಾನೆ. ಬಲಗಣ್ಣಿನ ನೋವು ಕೂಡ ಕಾಣಿಸ್ಕೊಂಡಾಗ ಹಲವಾರು ಡಾಕ್ಟರ್ಗಳ ಬಳಿ ಅಲೆದು ಕೊನೆಗೆ ತಿಮ್ಮಪ್ಪನ ಬಳಿಗೆ ಬರ್ತಾನೆ. ಬಸಲಿಂಗನಲ್ಲಿ ಆಗಿದ್ದಂತಹ ಬದಲಾವಣೆಯನ್ನು ಕಂಡ ಡಾಕ್ಟರ್ ಚಂದ್ರಪ್ಪನಲ್ಲಿಗೆ ಕಳುಹಿಸ್ತಾರೆ. ಡಾಕ್ಟರ್ ಚಂದ್ರಪ್ಪನವರು ಇರುವ ಒಂದು ಕಣ್ಣು ಉಳಿಬೇಕಾದ್ರೆ ಡಾಕ್ಟರ್ ತಿಮ್ಮಪ್ಪನಲ್ಲಿಗೆ ಹೋಗಬೇಕು, ಅವರು ಪ್ರಾಮಾಣಿಕ ಅನುಭವಸ್ಥರು ಎಂದು ಹೇಳಿದಾಗ ಬಸಲಿಂಗನಿಗೆ ಸತ್ಯದ ಅರಿವಾಗತೊಡಗ್ತದೆ. ನನ್ನ ಉಡಾಫೆ, ಸುಳ್ಳು, ಜಾತಿ, ಮಠದ ಗುರುಗಳು ಯಾರೂ ನನ್ನ ಕಣ್ಣನ್ನು ಉಳಿಸಲಾರರು ಎಂದು ನಿಶ್ಚಯವಾಗಿ ನೇರವಾಗಿ ಡಾಕ್ಟರ್ ತಿಮ್ಮಪ್ಪನ ಬಳಿಗೆ ಬರ್ತಾನೆ. ಮುಂದಿನ ಒಂದು ಗದ್ಯ ದಣಿಗಳ ಬೆಳ್ಳಿ ಲೋಟಕ್ಕೆ ಸಂಬಂಧಿಸಿದಂತೆ ಕೇಳಬಹುದಾದಂತಹ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ 4 ಅಂಕದ ಪ್ರಶ್ನೆಗಳು ಅಂದರೆ, ದಣಿ ಮತ್ತು ಒಳೆಯ ಸಮರವನ್ನು ಚಿತ್ರಿಸಿ ಅಂತ ಹೇಳಿದರೆ ಇದು ಅತ್ಯಂತ ಇಂಪಾರ್ಟೆಂಟ್ ಆಗಿರೋದು. ಯಾಕೆಂದರೆ ಬಹಳಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ರಿಪೀಟ್ ಆಗಿರುವಂಥದ್ದನ್ನು ನೋಡ್ಬೋದು. ಮಳೆಗಾಲದಲ್ಲಿ ಹೊಳೆ ಆಡಿದ್ದೇ ಆಟ, ಊಡಿದ್ದೇ ಊಟ. ಮಳೆಗಾಲ ಬಂತೆಂದರೆ ಈ ಬಿಕ್ನಾಸಿ ಹೊಳೆ ಉರುಡಿ ತನ್ನ ಸೆರಗನ್ನೇ ಹಾಸ್ಬಿಡ್ತದೆ ಅಂತ ಹೇಳ್ಬಿಟ್ಟು ದಣಿಗಳು ಆ ಹೊಳೆಯನ್ನು ಮೂದಲಿಸ್ತಾ ಇದ್ರು. ಮಳೆಗಾಲ ಬಂದರೆ ಬರೀ ಕ್ರಿಯೆಯಲ್ಲೇ ತನ್ನ ವ್ಯಾಪ್ತಿ, ತನ್ನ ಪರಿಹಾರ, ಬಲ ಎಷ್ಟು ಎಂಬುದನ್ನು ದಣಿಗೆ ಮನವರಿಕೆ ಮಾಡಿ ಅವರಿಗೆ ಕಿರಿಕಿರಿ ಎಬ್ಬಿಸೋದೇ ಆಗ್ತಾ ಇತ್ತು. ಇದರ ಕಾಟ ತಾಳಲಾರದೆ ದಣಿಯವರು ಪ್ರತಿ ವರ್ಷ ಹೊಳೆ ಸೊರಗುವ ಸಮಯದಲ್ಲಿ ಒಳಗೂ ತೋಟಕ್ಕೂ ಮಧ್ಯದಲ್ಲಿ ತೆರೆ ಎಬ್ಬಿಸಿ ಎತ್ತರಿಸ್ತಾ ಇದ್ರು. 4 ಅಡಿ 5 ಅಡಿ ಎತ್ತರಿಸ್ತಾ ಇದ್ರು. ಅದನ್ನು ಕೆಡವಲು ಕೂಡ ಹಂಗಿಸ್ತಾ ಇದ್ರು. ಆಟಿ ಸೋಣೆ ಮಳೆ ಬಂದರೆ ಸಾಕು, ನದಿಯ ರಭಸದ ವೇಗ ಹೆಚ್ಚಾಗಿ ಈ ಧರೆಯನ್ನು ಕೆಡವಿ ತೋಟದೊಳಗೆ ನುಗ್ಗಿ ಕಡಲು ಮಾಡ್ತಾ ಇತ್ತು.
ಮುಸುರೆ ಪಾತ್ರೆಗಳು ನೀರಿ ಪಾಲಾದುದು ಹೇಗೆ, ಅವುಗಳನ್ನು ಮೇಲೆತ್ತಲು ಮಾಡಿದಂತಹ ಪ್ರಯತ್ನಗಳೇನು ಅಂತ ಇದೆ. ಗುಡ್ಡ ತೋಟದ ಅಂಚು ಮೊತ್ತಗಾಗಿರುವುದನ್ನು ಅರಿಯದೆ ಅಲ್ಲೇ ಕುಳಿತು ಮುಸುರೆ ಪಾತ್ರೆಗಳನ್ನು ತೊಳಿತಾ ತಾನು ಕೇಳಿದಂತಹ ಹರಿಕತೆಯೊಳಗನ ಉಪಕಥೆಗಳನ್ನು ನೆನಪಿಸ್ಕೊಳ್ತಾ ಇದ್ದ. ಕಾಲಡಿಯ ಮಣ್ಣು ಕುಸಿದು ಕ್ಷಣ ಮಾತ್ರದಲ್ಲಿ ಗುಡ್ಡದ ಸಮೇತ ದಣಿಗಳ ಮನೆಯ ಮುಸುರೆ ಪಾತ್ರೆಗಳು ನೀರು ಪಾಲಾಗ್ತವೆ. ಗುಡ್ಡ ಈಜಿಕೊಂಡ ಮೇಲೆ ಬಂದು ವಿಷಯ ಮುಗಿಸ್ತಾನೆ. ದಣಿಗಳಿಗೆ ತಿಳಿದ್ರೆ ಅವರ ಸಿಟ್ಟಿಗೆ ತನ್ನ ಕುಟುಂಬವೇ ಹೊಳೆಯ ಪಾಲಾಗುವುದು ಖಂಡಿತ ಎಂದು ಯೋಚಿಸಿ ಹೊಳೆಯಲ್ಲಿ ಧುಮುಕಿದ ಹುಡುಕಾಡಿದ. ಆಗ 2 ಕಂಚಿನ ಕೊಳಗ, ಹಿತ್ತಾಳೆ ಗಿಂಡಿ ಹಾಗೂ 10 ಹಿತ್ತಾಳೆ ಲೋಟ, 6 ಮರದ ಸೌಟ, 2 ಹಿತ್ತಾಳೆ ಸೌಟ, 2 ತಟ್ಟೆ ಹಾಗೆ ಬಾಟಲಿಗಳು ಸಿಗ್ತವೆ. ಬೆಳ್ಳಿ ಲೋಟ ಮಾತ್ರ ಸಿಗಲೇ ಇಲ್ಲ. ಇನ್ನು ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಹೊಳೆಗೆ ಎಸೆಯಲು ಕಾರಣವೇನು ಅಂತ ಕೇಳಿದರೆ, ದಣಿಗಳ ಮನೆಯ ಬೆಳ್ಳಿ ಲೋಟ ನದಿಯ ಮಣ್ಣಿನಲ್ಲಿ ಕುದುಪನಿಗೆ ದೊರೆಯುತ್ತದೆ. ಅದನ್ನು ಚಿನ್ನಮ್ಮನ ಕೈಗೆ ನೀಡಿದಾಗ ಬೆಳ್ಳಿ ಲೋಟವನ್ನು ನೋಡ್ತಾ ಹಿಂದೆ ನಡೆದಂತಹ ಅವಮಾನಗಳನ್ನು ನೆನಪಿಸ್ಕೊಳ್ತಾನೆ. ತನ್ನನ್ನು ಕಷ್ಟಕ್ಕೆ ನೂಕಿದಂತಹ ತನ್ನ ಕುಟುಂಬದ ಮೇಲೆ ಕಳ್ಳತನದ ಕಿರೀಟವನ್ನು ಹೊರಿಸಿದಂತಹ ಲೋಟದ ಮೇಲೆ ವಿಪರೀತ ಕೋಪ ಬರ್ತದೆ. ಲೋಟ ಬೆಳ್ಳಿಯದಾದರೇನು, ಗುಣ ಮಣ್ಣಿಗಿಂತಲೂ ಕೀಳು ಅಂತ ಹೇಳಿ ಯೋಚಿಸ್ತಾನೆ. ಈ ಲೋಟದಿಂದಾಗಿ ತನ್ನ ಕುಟುಂಬ ಇಲ್ಲಿಯವರೆಗೆ ಅನುಭವಿಸಿದಂತಹ ನೋವು, ಅವಮಾನ ಪಟ್ಟ ಪರಿತಾಪಗಳೆಲ್ಲ ಕಣ್ಮುಂದೆ ಬಂದು ಆಕೆಯ ವಿವೇಚನಾ ಶಕ್ತಿಯನ್ನು ಕಳೆದುಕೊಂಡು ಆ ಲೋಟವನ್ನು ರೋಷದಿಂದ ಮತ್ತೆ ನದಿಗೆ ಎಸೆದು ನೀರಿನಲ್ಲಿ ಮುಳುಗಿ ಎದ್ದೇಳ್ತಾಳೆ. ಇಷ್ಟು ನಿಮ್ಮ 4 ಅಂಕಗಳಿಗೆ ಕೇಳಬಹುದಾದಂತಹ ಪ್ರಶ್ನೆಗಳು. ಇವುಗಳನ್ನು ಬಿಟ್ಟು ಬೇರೆ ಯಾವ ಪ್ರಶ್ನೆಗಳನ್ನು ಕೂಡ ಕೇಳಲಿಕ್ಕೆ ಸಾಧ್ಯವಿಲ್ಲ. ಇವು ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು, ಬ್ಲೂ ಪ್ರಿಂಟ್ ಪ್ರಕಾರ ಇರುವಂಥದ್ದು. ನೀವು ಇವುಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿದರೆ ನೀವು ಸುಲಭವಾಗಿ 4 ಅಂಕಗಳಿಗೆ ಇರುವಂತಹ ಪ್ರಶ್ನೋತ್ತರಗಳನ್ನು ಸುಲಭವಾಗಿ ಉತ್ತರಿಸಬಹುದು ಅನ್ನುವಂತಹ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ನಿಮ್ಮ ಪರೀಕ್ಷೆ ಚೆನ್ನಾಗಿ ಆಗಲಿ ಅಂತ ನಾನು ಹಾರೈಸ್ತೇನೆ. ಧನ್ಯವಾದಗಳು.